ವಿಡಿಯೋ ನೋಡ್ಕೊಂಡ್ ಬನ್ನಿ. तहज़ाब की ना ये उठ के चलती है ना. ಸೊ ಹಾಡು ಹಗ್ಲೆ ಹುಡುಗರು ಹುಡುಗಿನ ಹರಾಸ್ ಮಾಡ್ತಾರೆ ಅಂದ್ರೆ ಮಾಡಿ ಅದನ್ನ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡೋಷ್ಟು ಧೈರ್ಯ ಇದೆ ಅಂದ್ರೆ ಪನಿಷ್ಮೆಂಟಿಗೆ ಹೆದರಿಕೆನೇ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ಸ್ವಲ್ಪ ಚೇಂಜ್ ಆಗ್ಬೇಕು, ಅಮೆಂಡ್ಮೆಂಟ್ಸ್ ಗಳು ಆಗ್ಬೇಕು. ಸೊ ತಪ್ಪು ಮಾಡ್ತಾರಲ್ಲ ನೆಕ್ಸ್ಟ್ ಲೆವೆಲ್ಗೆ ಪಬ್ಲಿಕ್ ಅಲ್ಲಿ ಪನಿಷ್ಮೆಂಟ್ ಕೊಡಕ್ ಶುರು ಮಾಡಬೇಕು. ಕೈಕಾಲು ಮುರಿಬೇಕು. ನೆಕ್ಸ್ಟ್ ಟೈಮ್ ಅವ್ರು ಗಾಡಿ ಹತ್ತದಲ್ಲ ನಡ್ಕೊಂಡು ಓಡೋಕ್ಕೂ ಹೆದರ್ಬೇಕು. ಆಯ್ತಾ? ಮತ್ತೆ ಇನ್ನೊಂದು ಏನ್ ಗೊತ್ತಾ, ನಮ್ಮ ದೇಶದಲ್ಲಿ ಎಜುಕೇಶನ್ ಸಿಸ್ಟಮ್ ಸ್ವಲ್ಪ ಬದಲಾಗಬೇಕು. ಆಯ್ತಾ? ಸೊ ಅವರಿಗೆ ಮ್ಯಾನರ್ಸ್, ಎಟಿಕೇಟ್ಸ್, ಕಲ್ಚರು ಮತ್ತೆ ಕೈಂಡ್ನೆಸ್ ಯಾವ್ದು ಸರಿ ಯಾವ್ದು ತಪ್ಪು, ಕೆಟ್ಟ ಮಾತಾಡಬಾರ್ದು, ಕೆಟ್ಟ ಕೆಲಸ ಮಾಡಬಾರ್ದು ಅಂತ ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೆ ಅವರು ಇಂಪ್ಲಿಮೆಂಟ್ ಮಾಡಬೇಕು ಒಂದು ಚಾಪ್ಟರ್. ಇಲ್ಲ ಅಂದ್ರೆ ಲಿಟ್ರಲಿ ಹಿಂಗಾಗ್ತಾ ಹೋದ್ರೆ ನಾಳೆ ಯಾರೂ ಸೇಫ್ ಇಲ್ಲ. ಆಯ್ತಾ? ಸೊ ಇದು ಹೆಂಗೆ ಅಂದ್ರೆ ನಮ್ಮ ಜನದ ಮೈಂಡ್ಸೆಟ್ ಅಷ್ಟೇ, ಅವ್ರಿಗಾಗಿದೆಯಲ್ಲ ಬಿಡು ನಮಗೆ ಯಾಕೆ, ಹಂಗೆ ಜಾಸ್ತಿ ಯೋಚನೆ ಮಾಡ್ತೀವಿ ನಾವು. ಅಂಟಿಲ್ ಅನ್ಲೆಸ್ ಅದು ನಮ್ಮನೆ ಬುಡಕ್ ಬರೋ ತನಕ ನಾವು ಯೋಚನೆ ಮಾಡಲ್ಲ, ನಾವು ತಲೆನೂ ಕೆಡ್ಸ್ಕೊಳ್ಳಲ್ಲ. ಆಕ್ಚುಲಿ ನೀವು ಮಾತಾಡಬೇಕು, ನೀವು ಇದ್ರ ಬಗ್ಗೆ ಏನಂತಾರಲ್ಲ ಕೇಳಬೇಕು, ಹೌದಲ್ವಾ, ಚೇಂಜ್ ಆಗ್ಬೇಕು. ಅಟ್ಲೀಸ್ಟ್ ನೀವು ಸುತ್ತಮುತ್ತ ಇರೋರನ್ನ ಚೇಂಜ್ ಮಾಡಕ್ ಟ್ರೈ ಮಾಡ್ಬೇಕು ನೀವು. ಇಲ್ಲಾಂದ್ರೆ ಈ ತರ ಚಪ್ಪರು ಪೊರ್ಕಿಗಳ ತರ ಆಗ್ತಾ ಹೋದ್ರೆ ನಮ್ಮ ದೇಶದ ಮನ ಮರ್ಯಾದೆ ಏನು ಉಳಿಯಲ್ಲ. ಸೊ ಈ ತರ ಸುಮಾರಷ್ಟು ಇನ್ಸಿಡೆಂಟ್ ಆಗುತ್ತೆ ಡೈಲಿ. ಆಯ್ತಾ? ಸೊ ಇದನ್ನೆಲ್ಲದೂ ಗೌರ್ಮೆಂಟ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಆಕ್ಷನ್ಸ್ ತಗೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಸಿಕ್ಕಾಪಟ್ಟೆ ತಪ್ಪು ಕೆಲಸ ಆಗ್ತಾನೆ ಇರುತ್ತೆ. ಯಾರು ರಾಂಗ್ ಡೂಯಿಂಗ್ಸ್ ಮಾಡ್ತಾರಲ್ಲ ಅವ್ರು ಅದನ್ನೇ ಸರಿ ಅನ್ಕೊಂಡು ಮಾಡ್ತಾ ಹೋಗ್ತಾರೆ. ಸೊ ಪನಿಷ್ಮೆಂಟ್ ಬೇಕು. ಜನಕ್ಕೆ ಭಯ ಭಕ್ತಿ ಅನ್ನೋ ಸ್ವಲ್ಪ ಬರಬೇಕು ಮನ್ಸಲ್ಲಿ. ಅವಾಗ ನಮ್ಮ ದೇಶ ಸ್ವಲ್ಪ ಚೇಂಜ್ ಆಗತ್ತೆ.